ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿದು 21ನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ, ಎಷ್ಟೆಷ್ಟು ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಇದೊಂದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಖುದ್ದಾಗಿ ಮಾಧ್ಯಮದ ಮೂಲಕ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಏನಂತ ಹೇಳಿದಾರಂತ. ಮೇನ್ ಮುಖ್ಯವಾಗಿ ಇವಾಗ ಬರುವಂಥದ್ದು, ಇವಾಗ ಗೃಹಲಕ್ಷ್ಮಿದು 21ನೇ ಕಂತಿನ ಹಣ ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಂತ ಹೇಳಿ. ಈ ಒಂದು ಜಿಲ್ಲೆಗಳ ಹೆಸರುಗಳನ್ನು ತಗೊಳ್ಳೋದಾದರೆ, ಮೇನ್ ಮುಖ್ಯವಾಗಿ ಗುಲ್ಬರ್ಗ, ಹಾವೇರಿ, ಬಿಜಾಪುರ, ಚಿಕ್ಕಮಗಳೂರು, ಹುಬ್ಬಳ್ಳಿ ಮತ್ತು ದಾವಣಗೆರೆ ಮತ್ತು ಚಿತ್ರದುರ್ಗ. ಇಲ್ಲಂತೂ 60ರಿಂದ 70% ಇಲ್ಲಿ ಸುಮಾರು ಜನರಿಗೆ ಈಗಾಗಲೇ ಗೃಹಲಕ್ಷ್ಮಿದು 21ನೇ ಕಂತಿನ ಹಣ ಇವಾಗ ಬಂದಾಗಿದೆ. ಯಾರಿಗದು ಬಂದಿಲ್ಲ ಅಂತಂದರೆ ಭಯ ಪಡಬೇಡಿ. ಈ ಒಂದು ಗೃಹಲಕ್ಷ್ಮಿ ಹಣ ಯಾರ್ಯಾರಿಗೆ ಬಂದಿಲ್ಲ, 21ನೇ ಕಂತಿನ ಹಣ ಅಥವಾ 20ನೇ ಕಂತಿನ ಹಣ ಬಂದಿಲ್ಲ ಅಂತಂದರೆ ನಿಮ್ಮ ಊರಿನ ಹೆಸರಿನ ಜೊತೆಗೆ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿ ತಪ್ಪದೇನೆ, ಅಥವಾ ಬಂದಿದೆ ಅಂತಂದರೆ ನಿಮ್ಮ ಊರಿನ ಹೆಸರು ಜೊತೆಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಇದರಿಂದ ನನಗೆ ನೆಕ್ಸ್ಟ್ ಅಪ್ಡೇಟ್ ಕೊಡೋದಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇವಾಗ ಮೇನ್ ಮುಖ್ಯವಾಗಿ ಪಾಯಿಂಟಿಗೆ ಬರೋಣ. ಮುಖ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯಮ ಮುಂದೆ ಏನು ಹೇಳಿಕೆ ಕೊಟ್ಟಿದ್ದಾರೆ, ಈ ಒಂದು ಗೃಹಲಕ್ಷ್ಮಿಯ ಒಂದು ಹಣದ ಕಂತು ಏನು ಜಮಾ ಆಗ್ತಾ ಇರಲಿಲ್ಲ, ಲೇಟ್ ಆಗ್ತಾ ಇತ್ತು, ಅದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಹೇಳಿ. ಇದುವರೆಗೂ ಏನು ಲೇಟ್ ಆಗಿದೆ ಸ್ವಲ್ಪ. ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಮೇ ಬಿ ಯಾರ್ಯಾರಿಗೆ ಇವಾಗ ಗೃಹಲಕ್ಷ್ಮಿದು 21ನೇ ಕಂತಿನ ಹಣ ಬಂದಾಗಿದೆ ಅಥವಾ ಬರಬೇಕು, ಓಕೆ, ಇವತ್ತು ಮೇ ಬಿ ಇವತ್ತು ಅಥವಾ ನಾಳೆ ಬರುತ್ತೆ. ಬಟ್ ಆದರೆ ಇದೇ ತಿಂಗಳಲ್ಲಿ ಇನ್ನೊಂದು ಕಂತು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಮೇನ್ ಮುಖ್ಯವಾಗಿ ಈ ಒಂದು ಮಾಹಿತಿನವ್ರು ಕೊಟ್ಟಿದ್ದಾರೆ. ಮೇ ಬಿ ನಿಮಗೆ ಇನ್ನೊಂದು ಇನ್ಸ್ಟಾಲ್ಮೆಂಟ್ ಅಂದರೆ 2 ಇನ್ಸ್ಟಾಲ್ಮೆಂಟನ್ನು ಕೊಡೋ ಒಂದು ರೀತಿಯಿಂದ ಹೇಳಿರುವಂಥದ್ದು ಇದು. ಮೇ ಬಿ ಇದೇ ತಿಂಗಳಲ್ಲಿ ಇನ್ನೊಂದು ಇನ್ಸ್ಟಾಲ್ಮೆಂಟ್ ಕೂಡ ನಿಮಗೆ ಬಿಡುಗಡೆ ಮಾಡ್ತೀವಿ. ಅದು 20 ಆಗಿರ್ಬೋದು, 21 ಆಗಿರ್ಬೋದು. ಓಕೆ, ಡಿಪೆಂಡ್ ಆಗುತ್ತೆ ನಿಮ್ಗೆ ಯಾವ ಕಂತು ಬಂದಿಲ್ವೋ. ಆ ರೀತಿ ನೋಡ್ಕೊಂಬಿಟ್ಟು ನೀವಲ್ಲಿ ತಿಳ್ಕೊಬೋದು ಯಾವ ರೀತಿ ಯಾವ ಕಂತು ಬರಬೇಕು ಅಂತ. ಓಕೆ, ಇದು ಇವತ್ತಿನ ಒಂದು ಮಾಹಿತಿ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಹೊಸ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ತೀನಿ. ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.